So, we are discussing about the chapter Human Health and Disease. So, in that, we are discussing about the immune system in the body. Immune system in the body discuss ಮಾಡ್ತಾ ಇದ್ದೀವಿ. So, ಇಲ್ಲಿ we have started about the lymphoid organs. Lymphoid organsಗಳನ್ನ ಸ್ಟಾರ್ಟ್ ಮಾಡಿದ್ವಿ. Lymphoid organs ಅಲ್ಲಿ we have started to discuss the primary lymphoid organs and secondary lymphoid organs. Primary lymphoid organs includes the first and the most important one, bone marrow, and it also includes the most second important one, that is thymus. ಇದು ಇದ್ದಂಥದ್ದು ಸೆಕೆಂಡರಿ ಲಿಂಫೋಸೈಟ್ಸ್ಗಳನ್ನ ಸೊ ಲಿಂಫಾಯ್ಡ್ ಆರ್ಗನ್ಸ್ಗಳನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಬೋನ್ ಮ್ಯಾರೋ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ವೈ ಡು ವಿ ಕಾಲ್ ದೆಮ್ ಆ್ಯಸ್ ಲಿಂಫಾಯ್ಡ್ ಆರ್ಗನ್ಸ್ ಅಂತ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೇನು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೇನು? ಸಿ, ಬೋನ್ ಮ್ಯಾರೋ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ and thymus is also considered as primary lymphoid organ. Why? What is the meaning of bone marrow? Bone marrow ಅಂದರೆ ಏನು? ಸೊ ಬೋನ್ ಮ್ಯಾರೋ ನಿಮಗೆಲ್ಲ ಗೊತ್ತೇ ಇದೆ. ಈ ರೀತಿ ಒಂದು ಮೂಳೆಗಳನ್ನೆಲ್ಲ ನೋಡಿರ್ತೀರ ನೀವು. ಈ ರೀತಿ ಮೂಳೆಗಳನ್ನ ನೋಡಿರ್ಬೋದು. ಇಫ್ ಯು ಜಸ್ಟ್ ಬ್ರೇಕ್ ದೆಮ್, ಅದನ್ನು ಕಟ್ ಮಾಡಿದಾಗ ಅಥವಾ ಮುರಿದಾಗ ನೀವು ನೋಡಿದ್ರೆ ಈ ರೀತಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಳಗಡೆ ಒಂದು ರೆಡ್ ಕಲರ್ ಡಿಫ್ರೆಂಟ್ ನೇಚರ್ನ ಹೊಂದಿರುವಂಥ ಒಂದು ಲಿಕ್ವಿಡ್ ಟೈಪ್, ಸೆಮಿ ಸಾಲಿಡ್ ಅಥವಾ ಲಿಕ್ವಿಡ್ ಟೈಪಲ್ಲಿ ಒಂದು ಕಂಟೆಂಟ್ ಸಿಗುತ್ತೆ ನಿಮಗೆ. ದಟ್ ಈಸ್ ದ ಬೋನ್ ಮ್ಯಾರೋ. ಹೌದಾ? ಈ ಬೋನ್ ಮ್ಯಾರೋ ಯಾವ ರೀತಿ ಕೆಲಸ ಮಾಡುತ್ತೆ, ಏನನ್ನು ವರ್ಕ್ ಮಾಡುತ್ತೆ ಅನ್ನೋದಾದರೆ, ಆ್ಯಕ್ಚುಲಿ ದಿಸ್ ಬೋನ್ ಮ್ಯಾರೋ ಇಸ್ ದ ಮೇನ್ ಲಿಂಫಾಯ್ಡ್ ಆರ್ಗನ್. ಇದನ್ನು ಮೇನ್ ಲಿಂಫಾಯ್ಡ್ ಆರ್ಗನ್ ಕರಿತೀವಿ. where this bone marrow helps for the production of blood. ಅದು ನಿಮಗೆ ಗೊತ್ತೇ ಇದೆ, ಬ್ಲಡ್ ಸೆಲ್ಸ್ಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಬ್ಲಡ್ ಸೆಲ್ಸ್ಗಳು ಪ್ರೊಡಕ್ಷನ್ ಆಗುತ್ತೆ. ಅಂಡರ್ ದ ಬ್ಲಡ್ ಸೆಲ್ಸ್ ದೇ ಆಲ್ಸೋ ಇನ್ಕ್ಲೂಡ್ ಬ್ಲಡ್ ಸೆಲ್ಸ್ಗಳಂತಂದಾಗ ನಮಗೆ ಗೊತ್ತೇ ಇದೆ ರಕ್ತವನ್ನು ಉತ್ಪಾದನೆ ಮಾಡುವಂಥದ್ದು ಅಂತ. ಈ ರಕ್ತದಲ್ಲಿ ತುಂಬ ಟೈಪ್ಸ್ಗಳಿದೆ, ಅದು ನಿಮಗೆ ಗೊತ್ತಿದೆ. ಇಟ್ ಮೀನ್ಸ್ ಟು ಸೇ, ಇನ್ ದ ಬ್ಲಡ್ ದರ್ ಆರ್ ಡಿಫ್ರೆಂಟ್ ಕಾಂಪೋಸಿಷನ್ಸ್. ಬ್ಲಡ್ಡಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಾಂಪೋಸಿಷನ್ ಇದೆ. ಫಾರ್ಮಲ್ ಎಲಿಮೆಂಟ್ಸ್ ಅಂತ ಬರುತ್ತೆ, ಓಕೆ, ಅಂದರೆ ಪ್ಲಾಸ್ಮಾ ಅಂತ ಇದೆ. ಫಾರ್ಮಲ್ ಎಲಿಮೆಂಟ್ಸಲ್ಲಿ RBC, WBC ಈ ರೀತಿ ಬರುತ್ತೆ, ಆ್ಯಂಡ್ ಪ್ಲೇಟ್ಲೆಟ್ಸ್ ಕೂಡ ಬರುತ್ತೆ. ಬಟ್ WBCಯಲ್ಲಿ ವಿ ಕ್ಯಾನ್ ಫೈಂಡ್ ದ ಲಿಂಫೋಸೈಟ್ಸ್ ಆಲ್ಸೋ. ಲಿಂಫೋಸೈಟ್ಸ್ WBCಯಲ್ಲಿ ನಾವೇನು ಮಾಡ್ಬೋದು, ಏನನ್ನು ನೋಡ್ಬೋದು, ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಅಂತಂದಾಗ ವಿ ಕ್ಯಾನ್ ಸಿಂಪ್ಲಿ ಸೇ ಲಿಂಪ್ಯಾಟಿಕ್ ಸೆಲ್ಸ್. ಏನಂತ ಕರಿಬೋದು ಸಿಂಪಲಾಗಿ? ಲಿಂಪ್ಯಾಟಿಕ್ ಸೆಲ್ಸ್ ಅಂತ ಕರಿಬೋದು. ದೋಸ್ ಲಿಂಫೋಸೈಟ್ಸ್ ಆರ್ ಲಿಂಪ್ಯಾಟಿಕ್ ಸೆಲ್ಸ್ ಆರ್ ಆಫ್ ಟೂ ಟೈಪ್ಸ್. ಒಂದು ಬಿ ಲಿಂಫೋಸೈಟ್ಸ್ ಅಂತ ಕರಿತೀವಿ, ಅನದರ್ ಒನ್ ಇಸ್ ಟಿ ಲಿಂಫೋಸೈಟ್ಸ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಫೋಸೈಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡುತ್ತೆ, ಮೆಚ್ಯೂರೇಷನ್ ಮಾಡುತ್ತೆ. So that's why we call it as primary. And secondly, one more, that is thymus ಅಂತ ಇದೆ. This is about the bone marrow. ನೆಕ್ಸ್ಟು ಥೈಮಸ್ ಬಗ್ಗೆ ಬಂತು ಅಂತಂದರೆ, ಥೈಮಸ್ ಅಂದ್ರೇನು, ಎಲ್ಲಿರುತ್ತೆ? ನೆನ್ನೆ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಥೈಮಸ್ ವಿಚ್ ಇಸ್ ಪ್ರೆಸೆಂಟ್ ಜಸ್ಟ್ ನಿಯರ್ ದ ಆರ್ಟ್ ರೀಜನ್. ಆ್ಯಕ್ಚುಲಿ ಥೈಮಸ್ ಅನ್ನೋದು ಈಸ್ ಎ ಬೈಲೋಬ್ಡ್ ಆರ್ಗನ್ located near the heart, and beneath the breastbone. That is sternum.
ಸಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಲೊಕೇಶನ್ಗೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಡಯಾಗ್ರಾಮ್ನೇ ತೋರಿಸ್ತೀನಿ. ಅದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿ, so this is the diagram which is given in the textbook. See, this is the location of thymus. There is a labeling here. This is the location of thymus which is beneath the breastbone. breastbone ನ ಹಿಂಭಾಗದಲ್ಲಿದೆ. beneath ಅಂದರೆ ಹಿಂದೆ ಅಂತ. and which is just near the heart region. heart ಹೃದಯ ಇರುವಂಥ ಒಂದು ರೀಜನಲ್ಲಿದೆ. and one more thing you have to observe here. ಇದು ಥೈಮಸ್ ಆದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಏನೇನು ಕೊಟ್ಟಿದ್ದಾರೆ ನರಗಳ ರೀತಿಯಲ್ಲಿ. ದಿಸ್ ಆರ್ ಆಲ್ ಲಿಂಪ್ ವೆಸಲ್ಸ್, ಲಿಂಪ್ಯಾಟಿಕ್ ವೆಸಲ್ಸ್ಗಳು. ಗೊತ್ತಾಗ್ತಿದೆಯಾ? ಈ ಲಿಂಪ್ಯಾಟಿಕ್ ವೆಸಲ್ಸ್ಗಳಲ್ಲಿ ನೀವು ಚಿಕ್ಕ ಚಿಕ್ಕ ಗಂಟುಗಳನ್ನು ಈ ರೀತಿ ನೋಡ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ಟೆಕ್ಸ್ಟ್ ಬುಕ್ಕನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಗಂಟುಗಳಾಗಿರುತ್ತೆ. ದೋಸ್ ಆರ್ ವಿ ಕಾಲ್ ದಮ್ ಎಸ್ ಲಿಂಪ್ ನೋಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ವೇರ್ ಇಸ್ ದ ಲೊಕೇಶನ್ ಅಂತ ಕೇಳಿದಾಗ ಯು ಹ್ಯಾವ್ ಟು say just beneath the breastbone near the heart. Okay, that is the location of thymus. Thymus bilobed organ. Okay, on the bilobed organ. Then what is the function or how it works? See, it is also primary lymphoid organ ಆಗಿರೋದ್ರಿಂದ it is also help for the production of lymphocytes, lymphocytesಗಳ ಉತ್ಪಾದನೆಗೆ and lymphocytesಗಳ ಮೆಚುರೇಷನ್ಗೆ. One thing we have to observe here, what is the meaning of maturation? Maturation ಅಂದರೆ ಏನು? ಮೆಚುರೇಷನ್ ಅಂತಂದರೆ ತುಂಬ ಸಿಂಪಲ್. ಲಿಂಪ್ಯಾಟಿಕ್ ಸೆಲ್ಸ್ಗಳು, ದಟ್ ಈಸ್ ಬಿ ಲಿಂಪೋಸೈಟ್ಸ್ ಮತ್ತು ಟಿ ಲಿಂಪೋಸೈಟ್ಸ್ ಅಂತ ಏನಿದೆ, ಆ ಲಿಂಪ್ಯಾಟಿಕ್ ಸೆಲ್ಸ್ಗಳು ಮೊದಲು ಇಮ್ಮೆಚ್ಯೂರ್ ಆಗಿರುತ್ತೆ. ಇಮ್ಮೆಚ್ಯೂರ್ ಆಗಿದ್ದಾಗ ಇದಕ್ಕೆ ಯಾವುದೇ ರೀತಿಯ ಒಂದು ಪ್ರಾಪರ್ಟೀಸ್ ಇರೋದಿಲ್ಲ. ಅಂದರೆ ಇವುಗಳ ಕೆಲಸ ಏನು? ಬಿ ಲಿಂಪೋಸೈಟ್ಸ್ ಮತ್ತು ಟಿ ಲಿಂಪೋಸೈಟ್ಸ್ಗಳ ಕೆಲಸ ಏನಪ್ಪ ಅಂತಂದರೆ ಆ್ಯಂಟಿಜನನ್ನು ಐಡೆಂಟಿಫೈ ಮಾಡಿ ಅದರ ವಿರುದ್ಧವಾಗಿ ಫೈಟ್ ಮಾಡುವಂಥದ್ದು, ವಿಚ್ ಇಸ್ ದ ನಾರ್ಮಲ್ ಫಂಕ್ಷನ್ ಆಫ್ ಮೆಚ್ಯೂರ್ಡ್ ಲಿಂಪೋಸೈಟ್ಸ್. ಬಟ್ ಇಮ್ಮೆಚ್ಯೂರ್ ಲಿಂಪೋಸೈಟ್ಸ್ಗೆ ಆ್ಯಂಟಿಜನನ್ನು ಫೈಂಡ್ ಮಾಡಿ ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇಮ್ಮೆಚ್ಯೂರ್ ಲಿಂಪೋಸೈಟ್ಸ್ಗಳು ಮೆಚ್ಯೂರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೆಚ್ಯೂರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಏನು ಮೀನಿಂಗು? ದಟ್ ಮೀನ್ಸ್ ಟು ಸೇ ದೇಸ್ ಇಮ್ಮೆಚ್ಯೂರ್ಡ್ ಒನ್ಸ್ ಆರ್ ಮೆಚ್ಯೂರ್ಡ್ ಅಂದರೆ ಮೀನಿಂಗ್ ಏನಂದರೆ ಡಿಫ್ರೆನ್ಷಿಯೇಟೆಡ್ ಇಂಟು ಆ್ಯಂಟಿಜನ್ ಸೆನ್ಸಿಟಿವ್ ಲಿಂಪೋಸೈಟ್ಸ್ ಇಂಟು ಆ್ಯಂಟಿಜನ್ ಸೆನ್ಸಿಟಿವ್ ಲಿಂಪೋಸೈಟ್ಸ್ ಆಗಿ ಕನ್ವರ್ಟ್ ಆಗೋದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಚ್ಯೂರಿಟಿ? ಮೆಚ್ಯೂರ್ಡ್ ಅಂದ್ರೇನು? ಇಮ್ಮೆಚ್ಯೂರ್ಡ್ ಅಂದ್ರೇನು? ಇಮ್ಮೆಚ್ಯೂರ್ಡ್ ಅಂತಂದರೆ ಯಾವ ಆ್ಯಂಟಿಜನ್ ಇದೆ ಅದನ್ನು ಐಡೆಂಟಿಫೈ ಮಾಡೋದಾಗಲಿ ಸೆನ್ಸ್ ಮಾಡೋದಾಗಲಿ ಅದಕ್ಕೆ ಗೊತ್ತಿರೋದಿಲ್ಲ. ದಟ್ ಇಸ್ ದ ಮೀನಿಂಗ್ ಆಫ್ ಇಮ್ಮೆಚ್ಯೂರಿಟಿ. ಮೆಚ್ಯೂರಿಟಿ ಅಂತಂದ್ರೇನು? ದ ಲಿಂಪೋಸೈಟ್ಸ್ they will gain, these lymphocytes they will gain the capacity to sensitize the antigens and to fight against them by producing the antibodies. That is the meaning of maturation. See, lymphoid organsಗಳು ಲಿಂಪ್ಯಾಟಿಕ್ ಸೆಲ್ಸ್ಗಳನ್ನ ಪ್ರೊಡಕ್ಷನ್ ಮಾಡೋದ್ರ ಜೊತೆಗೆ ಮೆಚುರೇಷನ್ ಕೂಡ ಮಾಡುತ್ತೆ, ಜೊತೆಗೆ ಪ್ರಾಲಿಫೆರೇಷನ್, ದಟ್ ಈಸ್ ದೇ ವಿಲ್ ಇನ್ಕ್ರೀಸ್ ದ ನಂಬರ್ ಆಫ್ ಬಿ ಲಿಂಪೋಸೈಟ್ಸ್ ಆ್ಯಂಡ್ ಟಿ ಲಿಂಪೋಸೈಟ್ಸ್ ಬೈ ಮಲ್ಟಿಪ್ಲಿಕೇಶನ್ ಅಂತ ಮೀನಿಂಗ್. ಓಕೆ, ಸೊ ದಿಸ್ ಇಸ್ ಹೌ ದ ಮೆಕಾನಿಸಮ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದಿಸ್ ಮೆಕಾನಿಸಮ್ ಟೇಕ್ಸ್ ಪ್ಲೇಸ್ ಇನ್ ಬೋನ್ ಮ್ಯಾರೋ ಆ್ಯಂಡ್ ಥೈಮಸ್. ಓಕೆ, ದೆನ್ ಥೈಮಸ್ ಬಗ್ಗೆ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಈಗ ಡಯಾಗ್ರಾಮನ್ನು ನೋಡಿದ್ದೀರಿ ನೀವು, ವಿಚ್ ಇಸ್ ಲೊಕೇಟೆಡ್ ಜಸ್ಟ್ ಬಿನೀತ್ ದ ಬ್ರೆಸ್ಟ್ ಬೋನ್, ದಟ್ ಈಸ್ ಸ್ಟರ್ನಮ್ ಅಂತ ಒಂದು ಬೋನ್ ಇದೆ, ಅದರ ಹಿಂಭಾಗದಲ್ಲಿ ಇರುವಂಥದ್ದು. ಯು ಒನ್ ಥಿಂಗ್ ವಿ ಹ್ಯಾವ್ ಟು ನೋ ಅಬೌಟ್ ದಟ್ ಈಸ್ ಥೈಮಸ್. ಥೈಮಸ್ ಅನ್ನೋದು ಒಂದು ಬೈಲೋಬ್ಡ್ ಆರ್ಗನ್ ಅಂತ ಹೇಳಿದ್ದೀನಿ. ಈ ರೀತಿ ಇರುವಂಥ ಒಂದು ಆರ್ಗನ್, ವಿಚ್ ಈಸ್ ಲಾರ್ಜ್ at the time of birth. ಅಂದರೆ ಹುಟ್ಟಿದಾಗ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಟ್ ಏಜ್ ಆಗ್ತಾ ನಮಗೆ ಏಜ್ ಆಗ್ತಾ ಬಂದಾಗ ಏನಾಗುತ್ತೆ,
it will start to reduce its size. So large at the time of birth, ಹುಟ್ಟಿದಾಗ ದೊಡ್ಡದಾಗಿರುತ್ತೆ, and then it keeps reducing in size by age. ಏಜ್ ಆಗ್ತಾ ಏನಾಗುತ್ತೆ, ಅದು ರೆಡ್ಯೂಸ್ ಆಗ್ತಾ ಬರುತ್ತೆ, ಸಣ್ಣ ಆಗ್ತಾ ಬರುತ್ತೆ. ಬೈ ದ ಟೈಮ್ ಆಫ್ ಪ್ಯೂಬರ್ಟಿಗೆ ಇನ್ನೇನು ಹತ್ತತ್ರ ಬರ್ತಾ ಇರಬೇಕಾದ್ರೆ ಗೊತ್ತಾಗ್ತಿದೆಯಾ, ಪ್ಯೂಬರ್ಟಿಗೆ ಹತ್ತತ್ರ ಬರುವಾಗ ಇದು ಅದರ ಸೈಜನ್ನು ಕಡಿಮೆ ಮಾಡ್ಕೊಬರುತ್ತೆ. ಗೊತ್ತಾಗ್ತಿದೆಯಾ, ಪ್ಯೂಬರ್ಟಿಗೆ ಹತ್ತತ್ರ ಬಂದಾಗ ಇದು ಅದರ ಸೈಜು ಕಡಿಮೆ ಆಗ್ತಾ ಬರುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಎ ಥೈಮಸ್. ಓಕೆ, ಥೈಮಸ್ ಬಗ್ಗೆ ಹೇಳಿರೋದಾದರೆ ಇಟ್ ಈಸ್ ಎ ಬೈಲೋಬ್ಡ್ ಆರ್ಗನ್ ಲೊಕೇಟೆಡ್ ನಿಯರ್ ದ ಆರ್ಟ್ ಆ್ಯಂಡ್ ಬಿನೀತ್ ದ ಬ್ರೆಸ್ಟ್ ಬೋನಿನ ಹಿಂಭಾಗದಲ್ಲಿದೆ, ಆರ್ಟಿಗೆ ಹತ್ತಿರವಾಗಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ವಿಚ್ ಈಸ್ ಬೈಲೋಬ್ಡ್ ಆ್ಯಂಡ್ ಲಾರ್ಜ್ ಅಟ್ ದ ಟೈಮ್ ಆಫ್ ಬರ್ತ್ ಹುಟ್ಟಿದಾಗ ದೊಡ್ಡದಾಗಿರುತ್ತೆ. ಆ್ಯಂಡ್ ಇಟ್ಸ್ ಕೀಪ್ ರೆಡ್ಯೂಸಿಂಗ್ ಇಟ್ಸ್ ಸೈಜ್ ಆ್ಯಸ್ ದ ಏಜ್ ಗೋಸ್ ಆನ್. ಬೆಳೀತಾ ಅಂದರೆ ಏಜ್ ಆಗ್ತಾ ಅದೇನಾಗುತ್ತೆ, ಸೈಜು ಕಡಿಮೆ ಆಗುತ್ತೆ. ಪ್ಯೂಬರ್ಟಿಗೆ ಬರೋ ಹೊತ್ತಿಗೆ ಅದು ತುಂಬಾ ಸೈಜ್ ಕಡಿಮೆ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ದ ಥೈಮಸ್. ಇಮ್ಯೂನ್ ಸಿಸ್ಟಮಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಇದೆ. ಲಿಂಫಾಯ್ಡ್ ಆರ್ಗನ್ಸಲ್ಲಿ ಪ್ರೈಮರಿ ಲಿಂಫಾಯ್ಡ್, ಅದರಲ್ಲಿ ಬೋನ್ ಮ್ಯಾರೋ ಆ್ಯಂಡ್ ಥೈಮಸ್. ಆ್ಯಂಡ್ ನೌ ವಿ ಹ್ಯಾವ್ ಕಂಪ್ಲೀಟೆಡ್ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಸೊ ವಾಟ್ ಹ್ಯಾಪನ್ ಇನ್ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಕೇಳಿದ್ರೆ ಏನಂತ ಹೇಳ್ಬೋದು? ಇನ್ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಏನಾಯಿತು ಅನ್ನೋಂತಂದರೆ, ಫಸ್ಟು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ಗಳು ಯಾವುವು? ಬೋನ್ ಮ್ಯಾರೋ, ಅನದರ್ ಒನ್ ಈಸ್ ಥೈಮಸ್. ಇಲ್ಲಿ ಏನಾಯಿತು? ದ ಮೇಜರ್ ಥಿಂಗ್ ವಿಚ್ ಇಸ್ ಅಕರ್ಡ್ ಹಿಯರ್, ಫಸ್ಟು ಫಾರ್ಮೇಷನ್ ಆಫ್ ಲಿಂಫೋಸೈಟ್ಸ್ ಆಯಿತು, ಹೌದಾ? ಪ್ರೊಡಕ್ಷನ್ ಆಯಿತು. ನೆಕ್ಸ್ಟು ಮೆಚ್ಯೂರೇಷನ್ ಆಯಿತು. ನೆಕ್ಸ್ಟು ಪ್ರಾಲಿಫೆರೇಷನ್ ಆಯಿತು. ಅಂದರೆ ಲಿಂಫೋಸೈಟ್ಸ್ಗಳ ಪ್ರೊಡಕ್ಷನ್ ಆಯಿತು, ಲಿಂಫೋಸೈಟ್ಸ್ಗಳ ಮೆಚ್ಯೂರೇಷನ್ ಆಯಿತು, ಲಿಂಫೋಸೈಟ್ಸ್ಗಳ ಪ್ರಾಲಿಫೆರೇಷನ್ ಆಯಿತು. ಅಂದರೆ ಉತ್ಪಾದನೆ ಆಯಿತು. ಮೆಚ್ಯೂರೇಷನ್ ಆಯಿತು. ಮೆಚ್ಯೂರೇಷನ್ ಅಂದರೆ ಹೇಳಿದ್ದೀನಿ, ಮೆಚ್ಯೂರ್ಡ್, ಡಿಫ್ರೆನ್ಷಿಯೇಟೆಡ್ ಇಂಟು ಆ್ಯಂಟಿಜನ್ ಸೆನ್ಸಿಟಿವ್ ಲಿಂಫೋಸೈಟ್ಸ್. ಆ್ಯಂಟಿಜನನ್ನು ಸೆನ್ಸ್ ಮಾಡಿ ಅವುಗಳ ವಿರುದ್ಧವಾಗಿ, ಈಗ ಯಾವುದಿದೆ ನಮ್ಮ ಬಾಡಿಗೆ ಬರ್ತಾ ಇರುವಂಥ ಆ್ಯಂಟಿಜೆನ್ಸ್ಗಳು ಯಾವುದು, ನಮ್ಮ ಬಾಡಿಗೆ ಒಳಗೆ ಎಂಟ್ರಿ ಆಗ್ತಿರುವಂಥ ಫಾರಿನ್ ಪಾರ್ಟಿಕಲ್ಸ್ಗಳು ಯಾವುದು, ಅದನ್ನು ಸೆನ್ಸ್ ಮಾಡಿ ಕಂಡಿಡಿದು ಅದರ ವಿರುದ್ಧವಾಗಿ ಯಾವ ಟೈಪ್ ಆಫ್ ಆ್ಯಂಟಿಬಾಡಿನ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಒಂದು ಮೆಚ್ಯೂರಿಟಿ ಬಂತು. ನೆಕ್ಸ್ಟು ನಂಬರ್ಗಳು ಜಾಸ್ತಿ ಆಯಿತು. ಈಗ ದೀಸ್ ಲಿಂಫೋಸೈಟ್ಸ್ ಆರ್ ರೆಡಿ. ಏನಾಗಿದೆ? ಲಿಂಫೋಸೈಟ್ಸ್ಗಳು ರೆಡಿಯಾಗಿದೆ. ಏನು ಮಾಡಬೇಕಾಗಾದ್ರೆ, ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿದೆ, ಇನ್ಫೆಕ್ಷನ್ ಪಾರ್ಟ್ಸ್ಗಳು. ನಮಗೆ ಯಾವಾಗಲೂ ಕೂಡ ಈ ಬೋನ್ ಮ್ಯಾರೋಗೆ ಅಥವಾ ಈ ಥೈಮಸ್ಗೆ ಇನ್ಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಮ್ಮ ಬಾಡಿ ಪಾರ್ಟ್ಸ್ಗಳಿಗೆ ಯಾವುದಕ್ಕಾದರೂ ಇನ್ಫೆಕ್ಷನ್ ಆಗ್ಬೋದು, ಯಾವುದಕ್ಕಾದರೂ ರೋಗಗಳು ಹರಡ್ಬೋದು, ಅಥವಾ ಯಾವ ಭಾಗದಿಂದನಾದರೂ ನಮ್ಮ ಯಾವ ಅಂಗದಿಂದನಾದರೂ ರೋಗಗಳು ನಮಗೆ ಬರ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ಟು ಮೈಗ್ರೇಟ್ ಇಂಟು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿದೆ, ಆ ಕಡೆ ಎಲ್ಲ ಮೈಗ್ರೇಟ್ ಆಗುತ್ತೆ, ಚಲನೆ ಆಗುತ್ತೆ. ಚಲಿಸಬೇಕು ಅಂತಂದರೆ ದೇ ನೀಡ್ ಟು ಟ್ರಾವೆಲ್. ದೇ ವಿಲ್ ಟ್ರಾವೆಲ್ ವಿತ್ ದ ಬ್ಲಡ್ ಇಟ್ ಸೆಲ್ಫ್, ಬಿಕಾಸ್ ಲಿಂಪ್ ಜೊತೆನೇ ಅದು ಟ್ರಾವೆಲ್ ಆಗುತ್ತೆ, ಬ್ಲಡ್ ಜೊತೆ ಟ್ರಾವೆಲ್ ಆಗುತ್ತೆ ಕೆಲವೊಂದು ಬಾರಿ. ಅಥವಾ ಇದಕ್ಕೆ ಇನ್ನೊಂದು ವೆಸಲ್ ಸಿಸ್ಟಮ್ ಇರುತ್ತೆ, ದಟ್ ಈಸ್ ಲಿಂಪ್ ವೆಸಲ್ಸ್ ಅಂತ ಕರಿತೀವಿ. ಲಿಂಪ್ ವೆಸಲ್ಸ್. ಈ ಲಿಂಪ್ ವೆಸಲ್ಸ್ಗಳ ಮುಖಾಂತರವಾಗಿ ಈ ಒಂದು ಪ್ರೊಡಕ್ಷನ್ ಆಗಿರುವಂಥ ಲಿಂಫೋಸೈಟ್ಸ್ಗಳು ಟ್ರಾವೆಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಲಿಂಪ್ ವೆಸಲ್ಸ್ ಅಥವಾ ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಕರಿತೀವಿ. ಈ ಒಂದು ಡಯಾಗ್ರಾಮನ್ನು ಇನ್ನೊಂದು ಬಾರಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಇದೆ. ಓಕೆ, ದಿಸ್ ಲಿಂಫ್ಯಾಟಿಕ್ ವೆಸಲ್ಸ್ ಇಟ್ ಮೀನ್ಸ್ ಈ ಥೈಮಸ್ಸಲ್ಲಿ ಮತ್ತು ಬೋನ್ ಮ್ಯಾರೋದಲ್ಲಿ ಉತ್ಪಾದನೆಯಾಗಿ ಮೆಚ್ಯೂರ್ ಆದಂಥ ಬಿ ಲಿಂಫೋಸೈಟ್ಸ್ಗಳನ್ನು, ದಟ್ ಈಸ್ ಲಿಂಪ್ ಫ್ಲೂಯಿಡ್. ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ಗಳು ಎರಡೂ ಕೂಡ ಲಿಂಪ್ ಅನ್ನೋ ಒಂದು ಫ್ಲೂಯಿಡಲ್ಲಿರುತ್ತೆ. ಆ ಫ್ಲೂಯಿಡನ್ನು ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಮಾಡುವಂಥ
ಒಂದು ಕೆಲಸವನ್ನು ಲಿಂಫ್ಯಾಟಿಕ್ ವೆಸಲ್ಸ್ಗಳು ಮಾಡುತ್ತೆ. ಏಕೆಂದರೆ ನಮ್ಮ ಬಾಡಿಯಲ್ಲಿ ಯಾವ ಒಂದು ಪಾರ್ಟ್ನಲ್ಲೂ ಕೂಡ ಒಂದು ಮೈಕ್ರೋಬ್ಸ್ಗಳು ಆ್ಯಂಟಿಜೆನ್ಸ್ಗಳು ಎಂಟರ್ ಆಗ್ಬೋದು, ಎಲ್ಲ ಕಡೆನೂ ಫೈಟ್ ಮಾಡಬೇಕಾಗತ್ತೆ. ಸೊ ದೇ ವಿಲ್ ಸರ್ಕ್ಯುಲೇಟ್ ಆಲ್ ಅಲಾಂಗ್ ದ ಬಾಡಿ. ಓಕೆ, ದಟ್ ಈಸ್ ಡನ್ ಬೈ ಲಿಂಫ್ಯಾಟಿಕ್ ವೆಸಲ್ಸ್. ದೆನ್ ಲಿಂಪ್ ನೋಡ್ಸ್ ಅಂತ ಕೂಡ ಇದೆ. 2-3 ಲಿಂಫ್ಯಾಟಿಕ್ ವೆಸಲ್ಸ್ಗಳು ಒಂದು ಕಡೆ ಸೇರಿಕೊಂಡಾಗ ಒಂದು ಸಾಲಿಡ್ ನಾಡ್ಯೂಲ್ಸ್ಗಳ ಥರ ಫಾರ್ಮೇಷನ್ ಆಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ಲಿಂಪ್ ನೋಡ್ಸ್. ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ನಾವು ವಿ ಶಾಲ್ ಮೂವ್ ವಿತ್ ದ ಸೆಕೆಂಡ್ ಒನ್, ದಟ್ ಈಸ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಈಗ ಕನ್ಸಿಡರ್ ಮಾಡೋಣ. ಅಂದರೆ ಪ್ರಾಲಿಫರೇಷನ್ ಆಗಿ ನೆಕ್ಸ್ಟು ಅದು ಎಲ್ಲಿ ಮೂವ್ ಆಗುತ್ತೆ, ದೋಸ್ ಆರ್ಗನ್ಸ್ ವಿ ಕಾಲ್ ದಮ್ ಆಸ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಓಕೆ, ಸಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಏನು ಡಿಫ್ರೆನ್ಸ್ ಇದೆ ಪ್ರೈಮರಿಗೂ ಸೆಕೆಂಡರಿಗೂ ಅಂತಂದರೆ, ಇದರಲ್ಲಿ ಮೆಚ್ಯೂರೇಷನ್ ಆಗೋದಿಲ್ಲ, ಆಲ್ರೆಡಿ ಪ್ರಾಲಿಫರೇಷನ್ ಆಗೋಗಿರುತ್ತೆ, ಮೆಚ್ಯೂರೇಷನ್ ಕೂಡ ಆಗೋಗಿರುತ್ತೆ ಪ್ರೈಮರಿಯಲ್ಲಿ, ಆ್ಯಂಡ್ ಪ್ರೊಡಕ್ಷನ್ ಕೂಡ ಆಗೋಗಿರುತ್ತೆ. ಬಟ್ ಇಲ್ಲಿ ರೆಡಿ ಆಗಿರುವಂಥ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸು ಆ್ಯಂಟಿಜನನ್ನು ಫೈಟ್ ಮಾಡಲಿಕ್ಕೆ ರೆಡಿ ಇರ್ತವೆ. ಆ್ಯಂಟಿಜನನ್ನು ಡಿಟೆಕ್ಟ್ ಮಾಡಿ, ಸೆನ್ಸ್ ಮಾಡಿ ಯಾವ ಟೈಪ್ ಆಫ್ ಆ್ಯಂಟಿಬಾಡೀಸ್ ಬೇಕು ಅವುಗಳನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ರೆಡಿ ಇರ್ತದೆ. ಗೊತ್ತಾಗ್ತಿದೆಯಾ? ಆ ರೀತಿ ಇರುವಂಥ ಒಂದು ಆರ್ಗನ್ಸ್ಗಳು. ಸಿ, so here we includes there are many more options are here. Secondary ಅಂತಂದರೆ ಏನು ಅಂತಂದರೆ, ಆಫ್ಟರ್ ಮೆಚುರೇಷನ್ those lymphocytes move, they will migrate to different organs, those we considered as secondary lymphoid organs. These secondary lymphoid organs will includes spleen, ಏನೇನು ಡಿಸ್ಕಸ್ ಮಾಡಿದ್ದೀನಿ, ಲಿಂಫ್ ನೋಡ್ಸ್ ಇದೆ, then Peyer's patch, and appendix. ಇಷ್ಟೆಲ್ಲ ಇದೆ. ನಾವು ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್, ಒಂದೊಂದಾಗಿ ಸ್ಟಡಿ ಮಾಡ್ತಾ ಬರೋಣ. ಈಗ ಫಸ್ಟ್ ಒಂದು ಸ್ಪ್ಲೀನಿಗೆ ಬರೋಣ. ವೇರ್ ಇಸ್ ದ ಲೊಕೇಶನ್ ಆಫ್ ಸ್ಪ್ಲೀನ್? ತುಂಬ ಸಿಂಪಲಾಗಿ ಹೇಳ್ಕೊಂಡು ಹೋಗೋಣ ಇದನ್ನು. ಸ್ಪ್ಲೀನ್ ಅನ್ನೋದು ಒಂದು ಲಾರ್ಜ್ ಬೀನ್ ಶೇಪಲ್ಲಿರುವಂಥ ಒಂದು ಆರ್ಗನ್, which is large bean shaped organ. Bean shaped organ. And where is the location? Which is present in the upper part of the abdominal cavity. Present on the upper part of the abdominal cavity. ಅಬ್ಡಾಮಿನಲ್ ಕ್ಯಾವಿಟಿಯ ಮೇಲ್ಭಾಗದಲ್ಲಿರುತ್ತೆ. ಈಗ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಮೊದಲೇ, ಥೊರಾಸಿಕ್ ಕ್ಯಾವಿಟಿ ಅಂದ್ರೇನು, ಅಬ್ಡಾಮಿನಲ್ ಕ್ಯಾವಿಟಿ ಅಂದ್ರೇನು. ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಾಮಿನಲ್ ಕ್ಯಾವಿಟಿ ಅವೆರಡನ್ನ ಸಪ್ರೇಟ್ ಮಾಡಿರುವಂಥದ್ದು ಡಯಾಫ್ರಾಮ್ ಅಂತ ಕೇಳಿರ್ತೀರ. ಅಂದರೆ ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಾಮಿನಲ್ ಕ್ಯಾವಿಟಿನ ಸಪ್ರೇಟ್ ಮಾಡಿರೋ ಡಯಾಫ್ರಾಮ್ ಆದರೆ, ಅಬ್ಡಾಮಿನಲ್ ಕ್ಯಾವಿಟಿಯ ಅಪ್ಪರ್ ಪಾರ್ಟ್ ವಿಚ್ ಈಸ್ ಜಸ್ಟ್ ನಿಯರ್ ಟು ದ ಡಯಾಫ್ರಾಮ್ಗೆ ತುಂಬ ಹತ್ತಿರವಾಗಿರುವಂಥದ್ದು. ಗೊತ್ತಾಗ್ತಿದೆಯಾ? ಸೊ ಕ್ಯಾವಿಟಿ ಆ್ಯಂಡ್ ಬಿಹೈಂಡ್ ದ ಸ್ಟಮಕ್ ಅಂದರೆ ಈ ಜಠರ, ಹೊಟ್ಟೆ ಅಂತ ಏನಿದೆ ಅದರ ಹಿಂಭಾಗದಲ್ಲಿರುತ್ತೆ. ಬಿಹೈಂಡ್ ದ ಸ್ಟಮಕ್ ರೀಜನ್, ಸ್ಟಮಕ್. ಇದರ ಲೊಕೇಶನ್ ಗೊತ್ತಾಯಿತು, ಅದರ ಶೇಪ್ ಗೊತ್ತಾಯಿತು, ಯಾವ ರೀತಿಯ ಒಂದು ಆರ್ಗನ್ ಅಂತ ಗೊತ್ತಾಯಿತು. ಸ್ಪ್ಲೀನ್ ಅನ್ನೋದು ಒಂದು ಬೀನ್ ಶೇಪ್ಡ್ ಆರ್ಗನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಅಬ್ಡಾಮಿನಲ್ ಕ್ಯಾವಿಟಿ ಬಿಹೈಂಡ್ ದ ಸ್ಟಮಕ್. ಹೊಟ್ಟೆಯ ಹಿಂಭಾಗದಲ್ಲಿ, ಅಬ್ಡಾಮಿನಲ್ ಕ್ಯಾವಿಟಿಯ ಮೇಲ್ಭಾಗದಲ್ಲಿ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್, ವಾಟ್ ಇಟ್ ಕಂಟೈನ್ಸ್? ಇಟ್ ಕಂಟೈನ್ಸ್ ಲಿಂಫೋಸೈಟ್ಸ್. ಇಟ್ ಕಂಟೈನ್ಸ್ ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಅಂದರೆ ಲಿಂಫ್ಯಾಟಿಕ್ ಸೆಲ್ಸ್ ಅಂತಾನೆ. ಲಿಂಫೋಸೈಟ್ಸ್, ಇಟ್ ಕಂಟೈನ್ಸ್ ಲಿಂಫೋಸೈಟ್ಸ್. ಹಾಗಾದರೆ ಲಿಂಫೋಸೈಟ್ಸ್ ಎಲ್ಲಿಂದ ಬಂತು ಇದಕ್ಕೆ? ದಿಸ್ ಲಿಂಫೋಸೈಟ್ಸ್ ಎಲ್ಲಿಂದ ಬಂತು ಅಂತಂದಾಗ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ಗಳಿಂದ ಇಲ್ಲಿಗೆ ಮೈಗ್ರೇಟ್ ಆಗಿದೆ. ತುಂಬ ಸಿಂಪಲ್ ಇದು. ಇಟ್ ಕಂಟೈನ್ಸ್ ಲಿಂಫೋಸೈಟ್ಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅದ್ರ ಜೊತೆಗೆ ಫ್ಯಾಗೋಸೈಟ್ಸ್ ಕೂಡ ಇದೆ. ಫ್ಯಾಗೋಸೈಟ್ಸ್
ಸೈಟ್ಸ್, ಲಿಂಫೋಸೈಟ್ಸ್ ಆ್ಯಂಡ್ ಫ್ಯಾಗೋಸೈಟ್ಸ್. ಫ್ಯಾಗೋಸೈಟ್ಸ್ ಅಂದರೆ ಇವುಗಳು ಕೂಡ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಸೆಲ್ಸ್ಗಳು. ದೇ ವಿಲ್ ಕನ್ಸ್ಯೂಮ್, ದೇ ವಿಲ್ ಈಟ್ ಅಪ್ ದ ಮೈಕ್ರೋಬ್ಸ್ ವಿಚ್ ಆರ್ ಹಾರ್ಮ್ಫುಲ್ ಫಾರ್ ಅಸ್. ಮೈಕ್ರೋಬ್ಸ್ಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸ್ಪ್ಲೀನ್. ಆ್ಯಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, this spleen acts as a filter. Why we call it as filter ಅಂತ ಏನು ಕರಿತೀವಿ? Because it will filter the antigens or microbes from the blood stream. Because it will filter the blood, it will filter the antigens from blood stream ಇಂದ ಆ್ಯಂಟಿಜೆನ್ಸ್ಗಳನ್ನು ಫಿಲ್ಟರ್ ಮಾಡುತ್ತೆ. ಬ್ಲಡ್ಡಿಂದ ಆ್ಯಂಟಿಜೆನ್ಸ್ನ ಫಿಲ್ಟರ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ದೆನ್ ಫಿಲ್ಟರ್ ಮಾಡೋದ್ರ ಜೊತೆಗೆ ಇಟ್ ಈಸ್ ಆಲ್ಸೋ ಎ ರಿಸರ್ವೈರ್ ಆಫ್ ಎರಿಥ್ರೋಸೈಟ್ಸ್ಗಳ ಒಂದು ರಿಸರ್ವೈರ್. ಇಟ್ ಮೀನ್ಸ್ ಟು ಸೇ RBCಗಳ ರಿಸರ್ವೈರ್ ಅಂತ ಕೂಡ ಕರಿತೀವಿ. ರಿಸರ್ವೈರ್ ಆಫ್ ಎರಿಥ್ರೋಸೈಟ್ಸ್ಗಳನ್ನು ಇದು ಜಾಸ್ತಿ ಹೊಂದಿರುತ್ತೆ. ಇದನ್ನು ಇನ್ನೊಂದು ನೇಮಲ್ಲಿ ಕೂಡ ಕರೀತಾರೆ, ದಟ್ ಈಸ್ ಗ್ರೇವಿಯಾರ್ಡ್ಸ್ ಅಂತ ಕೂಡ ಕರೀತಾರೆ. ಬಿಕಾಸ್ ದೇ ವಿಲ್ ಕಿಲ್ ಅಪ್, ಸಾಯಿಸ್ತವೆ ಕೆಲವೊಂದನ್ನು, ಹಾಗಾಗಿ ಗ್ರೇವಿಯಾರ್ಡ್ಸ್ ಅಂತ ಕೂಡ ಕರೀತಾರೆ. ಸಿ ದಿಸ್ ಅಬೌಟ್ these are the important contents about the spleen. Okay, ಇದು ಸ್ಪ್ಲೀನ್ ಬಗ್ಗೆ ಹೇಳಿರುವಂಥದ್ದು. ಆ್ಯಂಡ್ ವಿಚ್ ಇಸ್ ದ ನೆಕ್ಸ್ಟ್ ಒನ್? ವಿ ಹ್ಯಾವ್ ಕಂಪ್ಲೀಟೆಡ್ ದ ಸ್ಪ್ಲೀನ್. ನೆಕ್ಸ್ಟ್ ಒನ್ ಇಸ್ ಲಿಂಪಾಯ್ಡ್ ಅಥವಾ ಲಿಂಪ್ ನೋಡ್ಸ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಂಪ್ ನೋಡ್ಸ್? ಲಿಂಪ್ ನೋಡ್ಸ್ ಅಂದರೆ ಏನು? ಲಿಂಪ್ ನೋಡ್ಸ್ ಅಂದರೆ ಎಲ್ಲಿ ಬರುತ್ತೆ ಅದನ್ನು ಒಂದು ಬಾರಿ ನೋಡೋಣ. ಈಗ ಲಿಂಪ್ ನೋಡ್ಸ್ ಅಂತಂದಾಗ, ಲಿಂಪ್ ನೋಡ್ಸ್, ಓಕೆ, ಲಿಂಪ್ಯಾಟಿಕ್ ವೆಸಲ್ಸ್ಗಳ ಬಗ್ಗೆ ಗೊತ್ತಿದೆ ನಮಗೆ. ಲಿಂಪ್ಯಾಟಿಕ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಿಂಪ್ಯಾಟಿಕ್ ವೆಸಲ್ಸ್ಗಳು ಎಲ್ಲೆಲ್ಲ ಸರ್ಕ್ಯುಲೇಟ್ ಆಗಿರುತ್ತೆ, ನೆಟ್ವರ್ಕ್ ರೀತಿಯಲ್ಲಿ ಸರ್ಕ್ಯುಲೇಟ್ ಆಗಿರುತ್ತೆ, ಒಂದು ಬಲೆಯ ರೀತಿಯಲ್ಲಿ ಸರ್ಕ್ಯುಲೇಟ್ ಆಗಿರುತ್ತೆ. ಆ ಬಲೆಯ ರೀತಿ ಸರ್ಕ್ಯುಲೇಟ್ ಆಗಿದ್ದಾಗ ಆ ಸರ್ಕ್ಯುಲೇಟ್ ಆಗಿರುವಂಥ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸಮ್ ಸಾಲಿಡ್ ಸ್ಟ್ರಕ್ಚರ್ಸ್, ಸ್ಮಾಲ್ solid structures located at different points along the lymphatic system. Okay, what is this one? ಏನಿದು? ಹೌ ಇಟ್ ಲುಕ್ಸ್, ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಇರುತ್ತೆ? ಲಿಂಪ್ ನೋಡ್ಸ್ ಅಂತ. ನೋಡ್ಸ್ ಅಂದರೆ ಒಂದು ಗಂಟುಗಳ ರೀತಿ ಇರುವಂಥದ್ದು, ಒಂದು ಸಾಲಿಡ್ ಬಾಲ್ಗಳ ರೀತಿ ಕಾಣುವಂಥದ್ದು. ಗೊತ್ತಾಗ್ತಿದೆಯಾ? ಒಂದು ಸಾಲಿಡ್ ಬಾಲ್ಗಳ ರೀತಿ ಕಾಣೋದು ಅಂದರೆ ಯಾವ ರೀತಿ ಇರ್ಬೋದು? ಸಿ, ಇಟ್ ಇಸ್ ಸೋ ಸಿಂಪಲ್. ಈಗ ಇದು ಒಂದು ಲಿಂಪ್ ವೆಸಲ್ ಅಂದ್ಕೊಳ್ಳಿ, ಇದು ಇನ್ನೊಂದು ಲಿಂಪ್ ವೆಸಲ್, ಈ ಕಡೆಯಿಂದ ಇನ್ನೊಂದು ಲಿಂಪ್ ವೆಸಲ್. ಇದೆಲ್ಲ ಒಂದು ಲಿಂಪ್ ವೆಸಲ್ಸ್ಗಳು. ಯಾಕಂದರೆ ಇದರೊಳಗಡೆ ಲಿಂಪ್ ಫ್ಲೋ ಆಗ್ತಾ ಇರುತ್ತೆ. ಇದರೊಳಗಡೆ ಏನು ಫ್ಲೋ ಆಗ್ತಾ ಇರುತ್ತೆ? ಲಿಂಪ್ ಅಂತ ಒಂದು ಫ್ಲೂಯಿಡ್, ಲಿಂಪ್ ಫ್ಲೋ ಆಗ್ತಾ ಇರುತ್ತೆ. ದಿಸ್ ಲಿಂಪ್ ಅನ್ನೋದು ಒಂದು ಫ್ಲೂಯಿಡ್. ದಿಸ್ ಲಿಂಪ್ ಕಂಟೈನ್ಸ್ ಲಿಂಪ್ಯಾಟಿಕ್ ಸೆಲ್ಸ್. ದಿಸ್ ಲಿಂಪ್ ಕಂಟೈನ್ಸ್ ಲಿಂಪ್ಯಾಟಿಕ್ ಸೆಲ್ಸನ್ನು ಹೊಂದಿರುತ್ತೆ. ಲಿಂಪ್ಯಾಟಿಕ್ ಸೆಲ್ಸ್. ಸೊ ಯಾವುದು ಲಿಂಪ್ಯಾಟಿಕ್ ಸೆಲ್ಸ್ ಅಂತಂದರೆ ಬಿ ಆ್ಯಂಡ್ ಟಿ ಸೆಲ್ಸ್. ನೆನಪಲ್ಲಿರಲಿ, ಇದು ಯಾವಾಗ ಹೇಳ್ತಿರ್ತೀನಿ, ರಿಪೀಟ್ ಮಾಡ್ತಿರ್ತೀನಿ. ಬಿ ಆ್ಯಂಡ್ ಟಿ ಸೆಲ್ಸ್. ಸಿ, ಈ ಲಿಂಪ್ಯಾಟಿಕ್ ಸಿಸ್ಟಮಲ್ಲಿ ಒಂದೊಂದು ಸಾಲಿಡ್ ಬಾಲ್ಗಳ ರೀತಿಯಲ್ಲಿ, ಸಾಲಿಡ್ ಸ್ಟ್ರಕ್ಚರ್ಸ್ಗಳ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಲಿಂಪ್ಯಾಟಿಕ್
ಸೆಲ್ಸ್ಗಳನ್ನು ಬಿಟ್ಟು ಬೇರೆ ಈ ಸಾಲಿಡ್ ಬಾಲ್ಗಳ ರೀತಿಯಲ್ಲಿ ಒಂದೊಂದು ಫಾರ್ಮ್ ಆಗಿರುತ್ತೆ. ದೋಸ್ ಸಾಲಿಡ್ ಸ್ಟ್ರಕ್ಚರ್ಸ್ ಲೊಕೇಟೆಡ್ ಎಟ್ ಡಿಫ್ರೆಂಟ್ ಪಾಯಿಂಟ್ಸ್ ಅಲಾಂಗ್ ದ ಲಿಂಫ್ಯಾಟಿಕ್ ಸಿಸ್ಟಮ್. ಇದು ಕಂಪ್ಲೀಟಾಗಿ ಲಿಂಫ್ಯಾಟಿಕ್ ಸಿಸ್ಟಮ್ ಇದು. ಇದೇ ರೀತಿ ಕಂಪ್ಲೀಟ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಿರುತ್ತೆ. ದಿಸ್ ಸಾಲಿಡ್ ಪಾರ್ಟಿಕಲ್ಸ್, ಸಾಲಿಡ್ ಬಾಲ್ ಲೈಕ್ ಸ್ಟ್ರಕ್ಚರ್ಸ್, ಸಾಲಿಡ್ ಸ್ಟ್ರಕ್ಚರ್ಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್. Those solid particles, solid structures, we call them as lymph nodes. ಗೊತ್ತಾಗ್ತಿದೆಯಾ? ಇದನ್ನು ಲಿಂಪ್ ನೋಡ್ಸ್ ಅಂತ ಕರಿತೀವಿ. ಏನಕ್ಕೆ? ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಒನ್? ಆ್ಯಂಡ್ ಇದು ಲಿಂಪ್ ನೋಡ್ಸ್ ಆದರೆ ಈಗ ಎಲ್ಲ ಲಿಂಪ್ಯಾಟಿಕ್ ವೆಸಲ್ಸ್ಗಳು ಯಾವ ಜಾಗದಲ್ಲಿ ಕೂಡುತ್ತೆ ಅದನ್ನು ನಾವು ಲಿಂಪ್ ಡಕ್ಟ್ ಅಂತ ಕರಿತೀವಿ. ಲಿಂಪ್ ಡಕ್ಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈಗ ನೋಡ್ಕೊಳ್ಳಿ, ವಾಟ್ ಇಸ್ ದ ಯೂಸ್ ಆಫ್ ಲಿಂಪ್ ನೋಡ್ಸ್. ಲಿಂಪ್ ನೋಡ್ಸ್ದ ಯೂಸ್ ಏನು? ದೇ ವಿಲ್ ಹೆಲ್ಪ್ ಟು ಟ್ರ್ಯಾಪ್ ದ ಮೈಕ್ರೋ ಆರ್ಗಾನಿಸಮ್ಸ್. ಇವು ಲಿಂಪ್ ನೋಡ್ಸ್ಗಳು ಏನು ಮಾಡುತ್ತೆ? ದೇ ವಿಲ್ ಟ್ರ್ಯಾಪ್ ಅಂತಂದರೆ ಗೊತ್ತಿರ್ಬೋದು. ಟ್ರ್ಯಾಪ್ ಅಂತಂದರೆ ಹಿಡಿಯೋದು. ಈಗ ಮೈಕ್ರೋಬ್ಸ್ಗಳು ನಮ್ಮ ಬಾಡಿಗೆ ಇನ್ಫೆಕ್ಟ್ ಮಾಡಿದ ತಕ್ಷಣವೇ ಅದು ಲಿಂಪ್ಯಾಟಿಕ್ ಸೆಲ್ಸ್ಗಳಿಗೆ ಒಂದು ಪಾಸ್ ಆದಾಗ ಅಥವಾ ಲಿಂಪ್ಯಾಟಿಕ್ ವೆಸಲ್ಸ್ಗೆ ಪಾಸ್ ಆದಾಗ, ಲಿಂಪ್ ಜೊತೆ ಬೆರೆತೋದಾಗ ಆ ಲಿಂಪು ಏನು ಮಾಡುತ್ತೆ ಅಂದರೆ ಈ ನೋಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಮೈಕ್ರೋಬ್ಸ್ಗಳನ್ನು ಟ್ರ್ಯಾಪ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು? ಹಿಡಿದಿಟ್ಕೊಂಡು ಅದನ್ನು ಕಿಲ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ದೇ ವಿಲ್ ಟ್ರ್ಯಾಪ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಟ್ರ್ಯಾಪ್ ಮಾಡುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಅಂತಂದಾಗ ದಟ್ ಈಸ್ ವಿ ಆಲ್ಸೋ ಕಾಲ್ಡ್ ದೆಮ್ ಆಸ್ ಆ್ಯಂಟಿಜೆನ್ಸ್. ಅದರ್ ಆ್ಯಂಟಿಜೆನ್ಸ್ಗಳನ್ನ